ಆ ಥರ. ಆಮೇಲೆ ನಿದ್ದೆಯಲ್ಲಿ ತುಂಬ ಕಷ್ಟ. ಯಾಕಂದರೆ ಬಿಗ್ ಬಾಸ್ ಅವರು ಲೈಟ್ ಆಫ್ ಮಾಡೋವರೆಗೂ ಮಲಗಂಗಿಲ್ಲ, ಲೈಟ್ ಆಫ್ ಆದ್ಮೇಲೆ ಮಲಗಬೇಕು. ಆದ್ರೆ ಲೈಟ್ ಆಫ್ ಮಾಡಿದ್ಮೇಲೆ 2 ಅವರ್ ಇವರು ಕೊಚ 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 ಅಂತ ಮಾತಾಡ್ತಿರ್ತಾರೆ. ಅಲ್ಲಿ ಅದನ್ನು ಕೆಲವರು ಹೇಳ್ತಾರೆ, ಲೈಟ್ ಆಫ್ ಆದ್ಮೇಲೆ ರಿಯಲ್ ಮಾತುಕತೆ ಶುರುವಾಗುತ್ತೆ. ಹೌದು, ನಾನೇ ಕೇಳಿಸ್ಕೊಂಡಿದ್ದೀನಿ. ಎಲ್ಲ ಲವ್ ಸ್ಟೋರಿಗಳು, ಮಾಜಿ ಲವ್ ಸ್ಟೋರಿಗಳು, ಆಮೇಲೆ ಹೊಸ ಕಂಟೆಸ್ಟೆಂಟ್ ಬರೋನು ಹ್ಯಾಂಡ್ಸಮ್ ಆಗಿದ್ರೆ ಸಾಕಪ್ಪ ಅಂತ ದೇವ್ರು ಬೇಡ್ಕೊಳ್ಳೋದು. ಈಗ ಅದ್ರ ತಕ್ಕನಂಗೆ ಸೂಪರ್ ಡೂಪರ್ ಹ್ಯಾಂಡ್ಸಮ್ ಗೈ ಬಂದಿದ್ದಾರೆ. ಹೌದು, ಅದು ಯಾರು ರೋಸಿಗೆ ಕೊಟ್ಟರು ಅವರೇ ಮಾತಾಡಿದ್ದು, ಅವ್ರಿಗೆ ರೋಸ್ ಕೊಟ್ಟರು. ಅಷ್ಟು ಸ್ಮಾರ್ಟ್ ಆಗಿರೋರು ಬಂದಿದ್ದಾರೆ. ಅವರು ಅದೇ ಸರ್ ಬರ್ತಾರೆ ಒಬ್ರು ಅಂತ. ಅಲ್ಲ, ಇವಳು ರಾಶಿಕಾ ಬಂದು ಗುಸುಗುಸು ಅಂತ ಮಾತಾಡ್ತಿರ್ತಾಳೆ. ಅಂದ್ರೆ ಈಗ ಬಂದಿರೋರೆಲ್ಲ ನಾವೆಲ್ಲ ವೇಸ್ಟ್ಗಳು, ಚೆನ್ನಾಗಿಲ್ಲ ವೇಸ್ಟ್. ಕಂಟೆಸ್ಟೆಂಟ್ ವೈಟ್ ಕಲರ್ ಬರೋನು ಸ್ಮಾರ್ಟ್ ಆಗಿರ್ಲಪ್ಪ ಅಂತ ಕೇಳ್ಕೊಂತ ಇರ್ತಾಳೆ. ಅದು ನನ್ನ ಪಕ್ಕ ಬೆಡ್, ನನಗೆ ಕೇಳಿಸಿದೆ ಅದು. ಅದನ್ನ ನಾನು ಓಪನ್ ಆಗು ಹೇಳಿದೀನಿ ಎಲ್ಲಾರ್ಗು, ರಾತ್ರಿ ಬೇಡ್ಕೊಂತ ಇದ್ಲು ಅಂತ ಹೇಳಿದೀನಿ. ಅದಕ್ಕೆ ನಾನು ಸುಮ್ಮನೆ ರೇಗಿಸ್ತಾನು ಇರ್ತೀನಿ. ನಿರೀಕ್ಷೆಯಲ್ಲಿ ಇದ್ರು ಯಾರ ಹ್ಯಾಂಡ್ಸಮ್ ಗೈ ಬರ್ಲಿ ಅಂತ ಇದ್ರು. ಲೈನ್ ಹೊಡಿಯಕ್ಕೆ ತರಾನೇ ನಿಮ್ಗಿಂತ ಬೇಕಾ ಅಂತ. ಸರ್ ಅವರೆಲ್ಲ ಏನು, ನಾವ್ ಯಾರು ಅಂತಾನೆ ಗೊತ್ತಿಲ್ಲ ಸರ್. ಅವ್ರು ನಾಯಿ ಮಾರೋರು ಅಂದ್ರೆ ಚೀಪು, ಆ ಲೆವೆಲ್ಗೆ ನೋಡಿದವ್ರು ಒಳಗಡೆ ಇರೋರು. ಆದ್ರೆ ಕರಿಬಸಪ್ಪ ಅವರು RJ ಅಮಿತ್ ಆಚೆ ಬಂದ್ಮೇಲೆ RJ ಅಮಿತ್ಗೆ ನನ್ನ ಬಗ್ಗೆ ತಿಳ್ಕೊಳಕ್ಕೂ ಅವ್ರಿಗೆ ಕೆಪಾಸಿಟಿ ಇಲ್ಲ. ಹೌದು, RJ ಅಮಿತ್ ಅವ್ರು ನಿಮ್ ಬಗ್ಗೆ ಏನೇನೋ ಮಾತಾಡ್ತಾರೆ. ಹೌದು ಸರ್. ಯಾಕೆ ಅವ್ರಿಗೆ ನಿನ್ ಮೇಲೆ ಏನು ಕೋಪ ಅಂತ? ಸರ್ ಇಲ್ಲ ಸರ್, ನನಗೆ ಅವ್ರಿಗೂ ಇಷ್ಟ. ನಾನು ಅವ್ರನ್ನ ಚೆನ್ನಾಗಿ ಮರ್ಯಾದೆ ಕೊಡ್ತಿದ್ದೆ. ಇಬ್ಬರದು ಏನು ಜಗಳನೇ ಇಲ್ಲ. ಆದ್ರೆ ಅವರು ನಾನು ಹೇಳೋದು ಏನು ನಂಬ್ತಾ ಇರಲಿಲ್ಲ. ಆಮೇಲೆ ಅದ್ರದ್ದು ಪೇಷನ್ಸು ಅವ್ರಿಗಿಲ್ಲ. ಆಚೆ ಬಂದ್ಮೇಲೆ ಅವ್ರದ್ದೆಲ್ಲ ಚೆಕ್ ಮಾಡಿಬಿಟ್ಟು ನೋಡ್ಬಿಟ್ಟು ಗೂಗಲ್ ಮಾಡಿದ್ರೆ ಎಷ್ಟು ಪೇಜಲ್ಲಿ ಬರ್ತಾರೆ ಇವರು, ಅವೆಲ್ಲ ನೋಡಿ ಅಳತೆ ಮಾಡಿ ಮಾತಾಡಬೇಕಿತ್ತು. ಆದರೆ ಅವ್ರು ಏನು ನೋಡದೆ ಮಾತಾಡಿದ್ರು. ಆದರೆ ಅವ್ರ ಜೊತೆ ಇರೋ ಕರಿಬಸಪ್ಪ ಅವರು ಮಾರನೇ ದಿವಸನೇ ಫೋನ್ ಮಾಡಿ, ಏನು ಸಾರ್ ಈ ಲೆವೆಲಿಗೆ ಫೇಮಸ್ಸು, ಅಲ್ಲಿ ಕಕ್ಕಸ್ ತೊಳಿತಾ ಇದ್ರಿ, ಈಗ ನೆನೆಸ್ಕೊಂಡ್ರೆ ಹೊಟ್ಟೆ ಉರಿಯುತ್ತೆ, ಏನು ಸಾರ್ ಅಂತಾರೆ. ಅದು ರಿಯಲ್ ವ್ಯಕ್ತಿತ್ವ. ಆ ತಾಳ್ಮೆ ಕರಿಬಸಪ್ಪ ಅವ್ರಿಗಿದೆ, ಆ ತಾಳ್ಮೆ ಇವ್ರಿಗಿಲ್ಲ. ಅದರಿಂದ ಅವ್ರು ಕೆಡ್ದಾಗ ಮಾತಾಡಿದ್ರು ನನಗೇನು ಅವ್ರ ಮೇಲೆ ಬೇಜಾರಿಲ್ಲ. ಯಾಕಂದ್ರೆ ಅವ್ರು ತಿಳ್ಕೊಳ್ದೆ ಮಾತಾಡಿದ್ದಾರೆ. ಅವ್ರು ಒಳ್ಳೆಯವರೇ, RJ ಅಮಿತ್ ಒಳ್ಳೆಯವರೇ. ಆದರೆ ತಿಳ್ಕೊಂಡು ಮಾತಾಡಿ, ಯಾರ ಬಗ್ಗೆ ಮಾತಾಡ್ಬೇಕಾದ್ರೆ ತಿಳ್ಕೊಂಡು ಮಾತಾಡಿ, ಪ್ರೂಫ್ನೆಲ್ಲ ಚೆಕ್ ಮಾಡಿ ಮಾತಾಡಿ. ಸರ್ ಹರ್ಟ್ ತುಂಬಾ ಆಗಿದೆ ಸರ್. ನಾನು ಅವರಲ್ಲದೆ ಬೇರೆಯವರಾಗಿದ್ರೆ ಕೊಡ್ತಾ ಇದ್ದೆ ಸರ್. ಆದರೆ ನನಗೆ ಅವ್ರು ಕಂಡ್ರೆ ಇಷ್ಟ, ನನಗೇನು ಅವ್ರ ಮೇಲೆ ಬೇಜಾರಿಲ್ಲ ಸರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.